ನಮಸ್ಕಾರ ಎಲ್ರಿಗೂ. ನಾನು ಇವತ್ತು ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಎಲ್ರಿಗೂ ಇಷ್ಟವಾಗಿರೋ ಆಲೂ ಪರೋಟ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಮಾಡ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ನಾನು ಚಪಾತಿ ಹಿಟ್ಟನ್ನ ನೆನೆಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕಿ ತುಂಬ ಸಾಫ್ಟಾಗಿ ನೆನೆಟ್ಕೋಬೇಕು. ನೆಕ್ಸ್ಟ್ ಬೇಯಿಸಿರುವಂತಹ ಆಲೂಗಡ್ಡೆನೇ ಇಟ್ಕೊಂಡಿದ್ದೀನಿ. ನಾನು 3ರಿಂದ 4 ವಿಸಿಲನ್ನು ಹಾಕಿದ್ದೀನಿ ನಿಮ್ಮ ಕನ್ಸಿಸ್ಟೆನ್ಸಿಗೆ. ನೆಕ್ಸ್ಟ್ 3ರಿಂದ 4 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿಯನ್ನು ತೆಗೆದಿಟ್ಕೊಂಡಿದ್ದೀನಿ ಮತ್ತು ಚಪಾತಿ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಇದಕ್ಕೆ ಜಿಂಜರ್ನ ತೆಗೆದಿಟ್ಕೊಂಡಿದ್ದೀನಿ. ಇದು ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಂದಿಲ್ಲ. ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಜಿಂಜರ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಹಸಿಮೆಣ್ಸಿಕಾಯಿನ 4ರಿಂದ 5 ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಪೈಸಸ್ನ ತೊಗೊಂಡಿದ್ದೀನಿ. 1/2 ಟೇಬಲ್ ಸ್ಪೂನ್ ಗರಂ ಮಸಾಲ, 1/2 ಟೇಬಲ್ ಸ್ಪೂನ್ ಚಾಟ್ ಮಸಾಲ, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಖಾರ ಪುಡಿಯನ್ನು ತೆಗೆದುಕೊಂಡು ಇಟ್ಕೊಂಡಿದ್ದೀನಿ. ನಾವೀಗ ಒಂದು ಬೌಲ್ನ ತೊಗೋಬೇಕು. ಅದರಲ್ಲಿ ಬೇಯಿಸಿರುವಂತಹ ಆಲೂಗಡ್ಡೆನೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಬೇಕು, ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಗಂಟಾಗಿ ಇರಬಾರ್ದು, ಚೆನ್ನಾಗಿ ಕಲಿಸ್ಬೇಕು. ಇದೆಲ್ಲ ಕಲಿಸ್ಬಿಟ್ಟು ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೋಬೇಕು. ನಿಮಗೆ ಬೇಕಿದ್ದರೆ ಜಾಸ್ತಿ ಈರುಳ್ಳಿನ ಹಾಕ್ಕೋಬೋದು, ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದಾದ ತಕ್ಷಣ ಇದಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ಕೋಬೇಕು. ಆಮೇಲೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಜಿಂಜರ್ಗೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಕೊತ್ತಂಬರಿಯನ್ನು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಲಿಬೇಕಲ್ಲ, ಅಷ್ಟು ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೇಕು. ಆಮೇಲೆ ಸ್ಪೈಸಸ್ ಎಲ್ಲ ಏನೇನು ತೊಗೊಂಡಿದ್ದೀರಿ ಎಲ್ಲ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಮಸಾಲ ಎಲ್ಲ ಕಲಿಸ್ಬಿಟ್ಟು ಆದಮೇಲೆ ಈ ಥರ ಚಿಕ್ಕದಾಗಿ ಉಳ್ಳೆ ಮಾಡ್ಕೊಂಡು ಇಟ್ಕೋಬೇಕು. ಸೈಡಿಗೆ ಇಟ್ಕೊಂಡ್ಮೇಲೆ ಚಪಾತಿ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ನೆಕ್ಸ್ಟ್ ನಾವು ಚಪಾತಿ ಮಾಡಬೇಕು. ಚಪಾತಿನ ಚಿಕ್ಕದಾಗಿ ತೀಡಬಾರ್ದು, ಸ್ವಲ್ಪ ಅಗಲನೇ ತೀಡಬೇಕು. ಯಾಕಂದರೆ ಆಲೂಗಡ್ಡೆನ ಮಧ್ಯದಲ್ಲಿ ಇಟ್ಮೇಲೆ ನಮಗೆ ಕ್ಲೋಸ್ ಮಾಡಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಸ್ವಲ್ಪ ಉದ್ದನೇ ತೀಡಬೇಕು. ನೆಕ್ಸ್ಟ್ ನಾವು ಉಳ್ಳೆ ಮಾಡಿಟ್ಕೊಂಡಿರ್ತೀವಲ್ಲ ಆಲೂಗಡ್ಡೆದು, ಅದನ್ನು ಚಪಾತಿ ಮಧ್ಯದಲ್ಲಿಟ್ಟು ಈ ಥರ ನಿಧಾನವಾಗಿ ಎಲ್ಲ ಕ್ಲೋಸ್ ಮಾಡಬೇಕು. ಗ್ಯಾಪ್ ಎಲ್ಲನೂ ಬಿಡಬಾರ್ದು. ಗ್ಯಾಪ್ ಇಟ್ಟರೆ ಮತ್ತೆ ತೀಡೋ ಸಮಯದಲ್ಲೆಲ್ಲ ಹೊರಗಡೆ ಬರುತ್ತೆ. ಅದ್ರಾಗಿ ಫುಲ್ ಎಲ್ಲ ಕವರ್ ಮಾಡಿಬಿಟ್ಟು ಎಲ್ಲ ಈ ಥರ ಒತ್ಬಿಟ್ಟು ಸ್ವಲ್ಪ ಹಿಟ್ಟು ಹಾಕ್ಕೊತ ಸ್ವಲ್ಪ ನಾದಬೇಕು. ಚೆನ್ನಾಗಿ ತೀರಾ ಸ್ವಲ್ಪ ತೆಳ್ಳಗೆ ನಾದದೆ ಸ್ವಲ್ಪ ದಪ್ಪ ಇರಬೇಕು. ಯಾಕಂದರೆ ನಮಗೆ ಫ್ರೈ ಮಾಡಲಿಕ್ಕೆ ಈಸಿ ಆಗುತ್ತೆ. ತೀರಾ ತೆಳ್ಳಗೆ ಹಾಕ್ಬಿಟ್ರೆ ಅದು ಒಳಗಡೆ ಇಟ್ಟಿರೋದೆಲ್ಲ ಹೊರಗಡೆ ಬರುತ್ತೆ. ಸ್ವಲ್ಪ ಹಿಟ್ಟು ಹಾಕ್ಕೊತ ಎಲ್ಲನೂ ಚೆನ್ನಾಗಿ ತೀಡಬೇಕು. ಸೈಡ್ ಸ್ವಲ್ಪ ದಪ್ಪ ಇದ್ರೇ ಟೇಸ್ಟ್ ಬರುತ್ತೆ. ಇದು ತೀರಾ ತೆಳ್ಳಗೆ ತೀಡಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ನಾನು ಇದೇ ಥರನೇ ಇವೆಲ್ಲನೂ ಈ ಥರ ಮಾಡ್ಕೊಂಡಿದ್ದೀನಿ. ಮಾಡಿರೋಂಥ ಚಪಾತಿನ ಕಾದಿರೋಂಥ ಪ್ಯಾನ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಹಚ್ಚಬೇಕು. ಸೈಡ್ಗೆಲ್ಲ ಚೆನ್ನಾಗಿ ಹಚ್ಬೇಕು ಎಣ್ಣೆ, ಯಾಕಂದರೆ ದಪ್ಪ ಇರುತ್ತಲ್ಲ ಸೈಡ್ಗೆ ಚೆನ್ನಾಗಿ ಬೇಯಲ್ಲ. ಫುಲ್ ಎಲ್ಲ ಸುತ್ತ ಹಚ್ಚಬೇಕು. ಅದಾದ ತಕ್ಷಣ ಬಬಲ್ ಬಂದ ತಕ್ಷಣ ಚಪಾತಿನ ತಿರುವು ಹಾಕಬೇಕು. ಅದಾದ ತಕ್ಷಣ ಮೇಲ್ಗಡೆನೂ ಎಣ್ಣೆ ಹಚ್ಚಬೇಕು. ಫುಲ್ ಸುಟ್ಟಿರಬೇಕು. ಎಲ್ಲ ಈ ಥರ ಮೇಲ್ಗಡೆ ಕಾಣಿಸ್ತಿದ್ದಲ್ಲ ರೆಡ್ ಎಲ್ಲ ಕೆಂಪಗಾಗಿರಬೇಕು, ಇಲ್ಲಾಂದರೆ ಸರಿಗೆ ಸುಟ್ಟಿಲ್ಲ ಅಂತ ಅರ್ಥ. ಬಿಸಿಯಾಗಿ ಪರೋಟ ರೆಡಿಯಾಗಿದೆ. ಇದಕ್ಕೆ ಆಲೂಗಡ್ಡೆ ಪಲ್ಯ ಇಲ್ಲ ಅಥವಾ ಈರುಳ್ಳಿ ಪಲ್ಯವನ್ನು ಹಚ್ಕೊಂಡು ತಿನ್ಬೋದು. ಎಷ್ಟು ಈಸಿಯಾಗಿ ಮಾಡ್ಬೋದು ಇದನ್ನು ಮನೆಯಲ್ಲಿ. ನೀವೂ ಮಾಡಿಕೊಂಡು ತಿನ್ನಿ. ಬಾಯ್.